IAS ಭವನ್. ಇವತ್ತಿನ ದೈನಂದಿನ ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಇವತ್ತಿನ ವಿಷಯಗಳಿಗೆ ಬಂದರೆ, ರಾಜ್ಯದಲ್ಲಿ ನವೀಕೃತ ಇಂಧನ ಕ್ರಾಂತಿ, ಬಾಹ್ಯಾಕಾಶ ಅವಶೇಷಗಳ ಜಾಡು ಹಿಡಿಯಲು ಇಸ್ರೋ ಮುಂದಾಗಿದೆ, ಭಾರತದ ಆಹಾರ ಪ್ರತಿಕ್ರಿಯೆ ವಸುದೈವ ಕುಟುಂಬಕಂ, ವಾರ್ಡ್ ಸಮಿತಿ ಸಭೆ. ಮೊದಲನೆಯದಾಗಿ, ಕರ್ನಾಟಕ ರಾಜ್ಯದಲ್ಲಿ ನವೀಕೃತ ಇಂಧನದ ಕ್ರಾಂತಿ. ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ 2022-2027 ಈ ನೀತಿಗೆ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನು ನೀಡಿದೆ. ಈ ಮೂಲಕ 2030 ವೇಳೆಗೆ ಕರ್ನಾಟಕವನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಅತ್ಯುಚ್ಚ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಸ್ತಾವನೆ ಮಾಡಲಾಗಿದೆ. ನವೀಕೃತ ಇಂಧನ ಕ್ರಾಂತಿಯ ಪ್ರಮುಖ ಅಂಶ ಎಂದರೆ ಹೈಬ್ರಿಡ್ ಪವರ್ ಪಾರ್ಕ್ ನಿರ್ಮಿಸಲು ಉತ್ತೇಜನವನ್ನು ನೀಡುವುದು ಹಾಗೂ ಪವನ ವಿದ್ಯುತ್ ಹಾಗೂ ಸೌರ ವಿದ್ಯುತ್ ಘಟಕ ಒಂದೇ ಕಡೆ ಬರುವಂತಹ ಪಾರ್ಕ್ಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡಲು ಬಯಸಲಾಗಿದೆ. ಇದರಿಂದಾಗಿ ಹೂಡಿಕೆದಾರರಿಗೆ ಅನುಕೂಲವಾಗಲಿದೆ ಮತ್ತು ಉತ್ಪಾದನೆಯ ಹೆಚ್ಚಳದ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ನೀತಿಯ ಇನ್ನೊಂದು ಪ್ರಮುಖ ಅಂಶವೆಂದರೆ 2030 ಕರ್ನಾಟಕದಲ್ಲಿ 10 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಬೇಕೆಂಬ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕವನ್ನು ದೇಶದಲ್ಲೇ ಮುಂಚೂಣಿಯಲ್ಲಿ ನಿಲ್ಲಿಸುವ ಗುರಿ ಹಾಕಿಕೊಳ್ಳಲಾಗಿದೆ. ಈ ನೀತಿಯ ಪ್ರಮುಖ ಉದ್ದೇಶಗಳಿಗೆ ಬಂದರೆ, 2030 10 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆ, ಸಾರಿಗೆ ವ್ಯವಸ್ಥೆಯನ್ನು ಇಂಗಾಲ ಮುಕ್ತ ಮಾಡುವ ಸಂಕಲ್ಪ, ಹೂಡಿಕೆದಾರರಿಗೆ ಸೂಕ್ತ ವೇದಿಕೆ ನಿರ್ಮಾಣ ಸಾಧ್ಯತೆ. ನೀತಿಯ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ವಿದ್ಯುತ್ ಬೇಡಿಕೆ ಪ್ರಮಾಣ ಹೆಚ್ಚುವುದರಿಂದ ಹಗಲು ರಾತ್ರಿ ನಿರಂತರ ವಿದ್ಯುತ್ ಬೇಡಿಕೆ ಪೂರೈಕೆ ಮಾಡುವ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಉಷ್ಣ ವಿದ್ಯುತ್ನೊಂದಿಗೆ ನವೀಕರಿಸಬಹುದಾದ ಯೋಜನೆಗಳಿಗೆ ಆದ್ಯತೆ ನೀಡಬೇಕಾಗುತ್ತದೆ ಎಂಬುದು ಇಂಧನ ಇಲಾಖೆಯ ಅಭಿಪ್ರಾಯವಾಗಿದೆ. ನವೀಕರಿಸಬಹುದಾದ ಇಂಧನ ದರ ಉತ್ಪಾದನೆಯಿಂದ ವೆಚ್ಚ ನಿಯಂತ್ರಿಸಬಹುದಾದ ಇಂಧನ ಉತ್ಪಾದನೆ ಗುರಿ ತಲುಪಲು ರಾಜ್ಯದ ನೆರವು ಸಿಕ್ಕಂತಾಗಲಿದೆ. ಹಾಗೆಯೇ ಸಾರಿಗೆಯ ವಲಯದಲ್ಲಿ ಕ್ಲೀನ್ ರಿನ್ಯೂವಬಲ್ ಎನರ್ಜಿ ಬಳಕೆಗೆ ಉತ್ತೇಜಿಸುವ ಮೂಲಕ ರಾಜ್ಯದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಅಳವಡಿಕೆ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಇಂಗಾಲ ಮುಕ್ತ ಮಾಡಲು ಸಾಧ್ಯವಾಗುತ್ತದೆ. ಹಸಿರು ಇಂಧನ ಕಾರಿಡಾರ್, ನವೀಕರಿಸಬಹುದಾದ ಇಂಧನ ಪಾರ್ಕ್, ಸೌರ ಪವನ ಹೈಬ್ರಿಡ್ ವಿದ್ಯುತ್, ಇಂಧನ ಶೇಖರಣಾ ಯೋಜನೆ, ಜೈವಿಕ ವಿದ್ಯುತ್ ಯೋಜನೆ ಹಾಗೂ ತ್ಯಾಜ್ಯದಿಂದ ವಿದ್ಯುತ್ ಯೋಜನೆಗಳು ಪ್ರಾಯೋಗಿಕ ಅಥವಾ ಸಂಶೋಧನಾ ಅಭಿವೃದ್ಧಿಯನ್ನು ಈ ನೀತಿ ಕೇಂದ್ರೀಕರಿಸಿದೆ. ಮುಂದಿನ ವಿಷಯ, ಬಾಹ್ಯಾಕಾಶ ಅವಶೇಷಗಳ ಜಾಡು ಹಿಡಿಯಲು ಇಸ್ರೋ ಮುಂದಾಗಿದೆ. ಬಾಹ್ಯಾಕಾಶ ಜಂಕ್ ಬಾಹ್ಯಾಕಾಶದಲ್ಲಿನ ಭಾರತೀಯ ಆಸ್ತಿಗಳಿಗೆ ಹೆಚ್ಚುತ್ತಿರುವ ಬೆದರಿಕೆಯೊಂದಿಗೆ
ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ರಡಾರ್ಗಳು ಮತ್ತು ಆಪ್ಟಿಕಲ್ ಟೆಲಿಸ್ಕೋಪ್ಗಳನ್ನು ನಿರ್ಮಿಸುತ್ತಿದೆ. ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಮತ್ತು ಅನಾಲಿಸಿಸ್ ಯೋಜನೆಯ ಅಡಿ ಇದನ್ನು ಪ್ರಾರಂಭಿಸಲಾಗಿದೆ. ಈ ಮೂಲಕ ತನ್ನ ಕಕ್ಷೆಯ ಶಿಲಾಖಂಡ ರಾಶಿಗಳ ಟ್ರ್ಯಾಕಿಂಗ್ ಸಾಮರ್ಥ್ಯವನ್ನು ನಿರ್ಮಿಸುತ್ತದೆ. ನೇತ್ರ ಯೋಜನೆಯ ಅಡಿ ಪರಿಣಾಮಕಾರಿ ಕಣ್ಗಾವಲು ಮತ್ತು ಟ್ರ್ಯಾಕಿಂಗ್ ನೆಟ್ವರ್ಕ್ ಸ್ಥಾಪಿಸುವ ಭಾಗವಾಗಿ ಸುಮಾರು 1500 ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ಟ್ರ್ಯಾಕಿಂಗ್ ರೆಡಾರ್ ಮತ್ತು ಆಪ್ಟಿಕಲ್ ಟೆಲಿಸ್ಕೋಪ್ ಅನ್ನು ಪರಿಚಯಿಸಲಾಗುವುದು. ಸುಮಾರು 10 ಸೆಂಟಿಮೀಟರ್ ಮತ್ತು ಅದಕ್ಕಿಂತ ಹೆಚ್ಚಿನ ಗಾತ್ರದ ವಸ್ತುಗಳನ್ನು ಪತ್ತೆ ಹಚ್ಚಲು ಮತ್ತು ಟ್ರ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ರೆಡಾರ್ನ ಯೋಜನೆಗೆ ಚಾಲನೆ ನೀಡಲಾಗಿದೆ. ರೆಡಾರ್ಗಳು ಮತ್ತು ಆಪ್ಟಿಕಲ್ ಟೆಲಿಸ್ಕೋಪ್ಗಳು ಕಕ್ಷೀಯ ಜಂಕ್ ಸೇರಿದಂತೆ ಬಾಹ್ಯಾಕಾಶ ವಸ್ತುಗಳ ಮೇಲೆ ಕಣ್ಣಿಡಲು ಪ್ರಮುಖ ಭೂ ಆಧಾರಿತ ಸೌಲಭ್ಯವಾಗಿದೆ. ಪ್ರಾದೇಶಿಕ ವೈವಿಧ್ಯತೆಗಾಗಿ 2 ರಾಡಾರ್ಗಳನ್ನು 1000 ಕಿಲೋಮೀಟರ್ ಅಂತರದಲ್ಲಿ ನಿಯೋಜಿಸಲು ಯೋಜನೆ ನಡೆದಿದೆ. ಹಾಗೆಯೇ ಶ್ರೀಹರಿಕೋಟಾದ ಶ್ರೇಣಿಯಲ್ಲಿ ಮಲ್ಟಿ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ರೆಡಾರ್ ಅನ್ನು ಹೊಂದಿದ್ದು ಇದು ಸೀಮಿತ ವ್ಯಾಪ್ತಿಯನ್ನು ಹೊಂದಿದೆ. ಇದರ ಉದ್ದೇಶವನ್ನು ನಾವು ನೋಡೋದಾದರೆ ಬಾಹ್ಯಾಕಾಶ ಆಸ್ತಿಯನ್ನು ಹಾಗೂ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಇದು ಸಹಕಾರಿಯಾಗುತ್ತದೆ. ಬಾಹ್ಯಾಕಾಶ ಜಂಕ್ ಅಥವಾ ಶಿಲಾಖಂಡರಾಶಿಗಳು ಕಳೆದ ರಾಕೆಟ್ ಹಂತಗಳ ಸುತ್ತ ಉಪಗ್ರಹಗಳು, ಬಾಹ್ಯಾಕಾಶ ವಸ್ತುಗಳ ತುಣುಕುಗಳಿಂದ ಉಂಟಾಗುವ ಅವಶೇಷಗಳನ್ನು ಒಳಗೊಂಡಿದೆ. ಸೆಂಟಿಮೀಟರ್ ಗಾತ್ರದ ತುಣುಕುಗಳನ್ನು ಒಳಗೊಂಡಿರುವ ಘರ್ಷಣೆಗಳು ಉಪಗ್ರಹಗಳಿಗೆ ಮಾರಕಬಹುದು. ಆದ್ದರಿಂದ ಈ ರೆಡಾರ್ಗಳು ಅಂತಹ ಕಣಗಳನ್ನು ಗುರುತಿಸುತ್ತವೆ ಹಾಗೂ ಬಾಹ್ಯಾಕಾಶ ಸಾಂದರ್ಭಿಕ ಜಾಗೃತಿ ಕಡೆಗೆ ಇಸ್ರೋದ ಪ್ರಯತ್ನಗಳು ಬೆಂಗಳೂರಿನ SSA ನಿಯಂತ್ರಣ ಕೇಂದ್ರವು ಸಂಯೋಜಿಸುತ್ತದೆ. ಜಾಗತಿಕ ಬಾಹ್ಯಾಕಾಶ ಯಾತ್ರೆಗಳ ಹೆಚ್ಚಳದಿಂದ ಮುಂದಿನ ವರ್ಷಗಳಲ್ಲಿ ಶಿಲಾಖಂಡ ರಾಶಿಗಳ ಪ್ರಮಾಣವು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇಸ್ರೋದ ಹೊಸ ರೆಡಾರ್ ಮತ್ತು ಆಪ್ಟಿಕಲ್ ಟೆಲಿಸ್ಕೋಪ್ಗಳು ಮುಂದೆ ಭಾರತಕ್ಕೆ ಪ್ರತಿರಕ್ಷಣೆಯನ್ನು ನೀಡಲು ಹೆಚ್ಚು ಉಪಯೋಗಕಾರಿಯಾಗಿವೆ. ಭಾರತದ ಆಹಾರ ಪ್ರತಿಕ್ರಿಯೆ ಹಾಗೂ ವಸುದೈವ ಕುಟುಂಬಕಂ. ಹವಾಮಾನ ಬಿಕ್ಕಟ್ಟು, ಕರೋನಾ ಸಂಘರ್ಷ, ಬಡತನ ಮತ್ತು ಅಸಮಾನತೆಯಿಂದ ಜಾಗತಿಕ ಹಸಿವು ಹೆಚ್ಚಾಗುತ್ತಿದೆ. ಭಾರತ ಸೇರಿದಂತೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 2015ರಲ್ಲಿ ಜನರು ಮತ್ತು ಗ್ರಹಕ್ಕೆ ಶಾಂತಿ ಮತ್ತು ಸಮೃದ್ಧಿಗಾಗಿ ಹಂಚಿಕೆಯ ನೀಲನಕ್ಷೆಯನ್ನು ಒದಗಿಸುವ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಒಪ್ಪಿಗೆಯನ್ನು ನೀಡಿದೆ. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಹಸಿವು ಕೂಡ ಒಂದಾಗಿದೆ. ಜಾಗತಿಕವಾಗಿ ಹಸಿವನ್ನು ನಾವು ಗಮನಿಸ್ತಾ ಹೋದರೆ
ಜಾಗತಿಕವಾಗಿ ಹೆಚ್ಚು ಜನರು ಹಸಿವಿನಿಂದ ಬದುಕುತ್ತಿದ್ದಾರೆ. 2019ರಲ್ಲಿ ಪ್ರಪಂಚದಾದ್ಯಂತ 650 ಮಿಲಿಯನ್ ಜನರು ದೀರ್ಘಕಾಲದ ಹಸಿವಿನಿಂದ ಬಳಲುತ್ತಿದ್ದರು. ಇದು 2014ಕ್ಕಿಂತ 43 ಮಿಲಿಯನ್ ಪಟ್ಟು ಹೆಚ್ಚು. ಹಾಗೂ ಕರೋನಾದಿಂದ ಹಸಿವಿನ ಅಂಚಿನಲ್ಲಿರುವ ಜನರ ಸಂಖ್ಯೆಯು 135 ಮಿಲಿಯನ್ ಜನರಿಗೆ ದ್ವಿಗುಣಗೊಂಡಿದೆ. ಹಾಗಾದರೆ ಹಸಿವಿಗೂ ಭಾರತದ ಕೆಲವು ಪ್ರಭಾವವನ್ನು ನೋಡೋದಾದರೆ, ಭಾರತದ ಸಾಂಪ್ರದಾಯಿಕ ತಾತ್ವಿಕ ದೃಷ್ಟಿಕೋನದಿಂದ ವಸುಧೈವ ಕುಟುಂಬಕಂ ಎಂಬ ಪರಿಕಲ್ಪನೆಯನ್ನು ಆಹ್ವಾನಿಸುತ್ತದೆ. ಇದು ಭಾರತದ ಸಾಂಪ್ರದಾಯಿಕ ತಾತ್ವಿಕ ದೃಷ್ಟಿಕೋನದಿಂದ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆಯಲ್ಲಿ ಸಾಮೂಹಿಕ ಸ್ವರೂಪವನ್ನು ಒತ್ತಿ ಹೇಳಿದಾಗಿನಿಂದ ಕಳೆದ 75 ವರ್ಷಗಳಲ್ಲಿ ಭಾರೀ ಪ್ರಸ್ತುತತೆಯನ್ನು ಗಳಿಸಿದೆ. ವಸುಧಾ ಎಂದರೆ ಭೂಮಿ ಮತ್ತು ಕುಟುಂಬಕಂ ಎಂಬುದು ವಿವಿಧ ರಾಷ್ಟ್ರಗಳು ಹೇಗೆ ಒಂದು ಸಮೂಹವನ್ನು ರೂಪಿಸುತ್ತವೆ ಮತ್ತು ಕಾಳಜಿ ಮತ್ತು ಮಾನವೀಯತೆಯ ಸಾಮಾನ್ಯ ಸಂಪರ್ಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ವಿವರಿಸುತ್ತದೆ. ಇದು ಜಾಗತಿಕ ಶಾಂತಿ, ಸಹಕಾರ, ಪರಿಸರ ರಕ್ಷಣೆಗೆ ಮಾತ್ರವಲ್ಲದೆ ಅದರ ಪ್ರಸ್ತುತತೆಯನ್ನು ಹೊತ್ತು ಹೇಳುತ್ತದೆ. ಉದಾಹರಣೆಗೆ, ಅಫ್ಘಾನಿಸ್ತಾನಕ್ಕೆ ಸಹಾಯ ಮಾಡುವುದು. ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮದ ಮೂಲಕ ಅಫ್ಘಾನಿಸ್ತಾನದ ಜನರಿಗೆ ಭಾರತ ನೀಡುತ್ತಿರುವ ಮಾನವೀಯ ಆಹಾರ ನೆರವು ಮಾನವೀಯ ಬಿಕ್ಕಟ್ಟುಗಳ ಕಡೆಗೆ ಶ್ಲಾಘನೀಯ ಹೆಜ್ಜೆಯಾಗಿದೆ. ಭಾರತವು 50,000 ಮೆಟ್ರಿಕ್ ಟನ್ ಆಹಾರದ ಸಹಾಯವನ್ನು ಗೋಧಿ ರೂಪದಲ್ಲಿ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿದೆ. ಅಫ್ಘಾನಿಸ್ತಾನದ 22% ಜನರು ಆಹಾರ ಅಸುರಕ್ಷಿತರಾಗಿದ್ದಾರೆ. ಇಂತಹ ಬರಗಾಲದ ಸಮಯದಲ್ಲಿ ಮಹಿಳೆ, ಮಕ್ಕಳು ತೀವ್ರ ಅಪೌಷ್ಟಿಕತೆಯ ಅಪಾಯದಲ್ಲಿದ್ದಾರೆ ಹಾಗೂ ತೀವ್ರ ಆಹಾರ ಅಭದ್ರತೆಯ ತುರ್ತು ಮಟ್ಟವನ್ನು ಎದುರಿಸುತ್ತಿದೆ. ಭಾರತವು ಸಾಂಪ್ರದಾಯಿಕವಾಗಿ ಅಫ್ಘಾನಿಸ್ತಾನದ ಜನರ ಪ್ರಬಲ ಮಿತ್ರ ರಾಷ್ಟ್ರವಾಗಿದೆ ಮತ್ತು WEEP ಯೋಜನೆಯ ಸಹಭಾಗಿತ್ವವನ್ನು ಹೊಂದಿದೆ. ಸಮರ್ಪಕತೆಯಿಂದ ಸಹಾಯದವರೆಗೆ ಭಾರತ ಹಸಿರು ಕ್ರಾಂತಿಯಿಂದ ಗುರುತಿಸಲ್ಪಟ್ಟ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯತ್ತ ಸ್ಫೂರ್ತಿದಾಯಕ ಪ್ರಯಾಣದೊಂದಿಗೆ ಭಾರತವು ವರ್ಷಗಳಲ್ಲಿ ಆಹಾರ ಉತ್ಪಾದನೆಯಲ್ಲಿ ಅಗಾಧ ಪ್ರಗತಿಯನ್ನು ಸಾಧಿಸಿದೆ. 2020ರಲ್ಲಿ ಭಾರತವು 200 ಮಿಲಿಯನ್ ಟನ್ಗಳಷ್ಟು ಧಾನ್ಯಗಳನ್ನು ಉತ್ಪಾದಿಸಿದೆ ಮತ್ತು 100 ಮಿಲಿಯನ್ ಟನ್ಗಳಷ್ಟು ಆಹಾರವನ್ನು ಸಂಗ್ರಹ ಮಾಡಿದೆ. ಹಾಗೆಯೇ ಹಲವಾರು ನೀತಿ ಮತ್ತು ರೈತರಿಗೆ ಪ್ರೋತ್ಸಾಹಗಳನ್ನು ಸಕ್ರಿಯಗೊಳಿಸಿದೆ. 2021ರಲ್ಲಿ ಭಾರತವು ದಾಖಲೆಯ 20 ಮಿಲಿಯನ್ ಟನ್ ಅಕ್ಕಿ ಮತ್ತು ಗೋಧಿಯನ್ನು ರಫ್ತು ಮಾಡಿದೆ. ಸುರಕ್ಷತಾ ಬಲೆಗಳು. ಆಹಾರದಲ್ಲಿ ಈಕ್ವಿಟಿಗೆ ಭಾರತವು ಶ್ರೇಷ್ಠ ಕೊಡುಗೆಗಳಲ್ಲಿ ಒಂದಾದ ಅದರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಇದು ಉದ್ದೇಶಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಮಧ್ಯಾಹ್ನದ ಊಟ, ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳನ್ನು ನಿರ್ವಹಿಸುತ್ತದೆ ಹಾಗೂ ಈ ಮೂಲಕ ಭಾರತದ ಆಹಾರ ಸುರಕ್ಷತಾ ಜಾಲಗಳು ಒಟ್ಟಾರೆ 100 ಶತಕೋಟಿ ಜನರನ್ನು ತಲುಪುತ್ತದೆ.
ಆಹಾರ ಸುರಕ್ಷತಾ ಜಾಲಗಳು ಮತ್ತು ಸೇರ್ಪಡೆಯು ಸಾರ್ವಜನಿಕ ಸಂರಕ್ಷಣೆ ಮತ್ತು ಬಫರ್ ಸ್ಟಾಕ್ ನೀತಿಯೊಂದಿಗೆ ಸಂಬಂಧವನ್ನು ಹೊಂದಿವೆ. ಇದು 2008ರಿಂದ 2012ರ ಜಾಗತಿಕ ಆಹಾರ ಬಿಕ್ಕಟ್ಟಿನ ಸಮಯದಲ್ಲಿ ಗೋಚರಿಸಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಈ ಸಮಯದಲ್ಲಿ ಬಂದದ್ದು ಹಾಗೂ 2020ರ ಕರೋನಾ ಆರ್ಥಿಕ ಸಮಯದಲ್ಲಿ ಪರಿಚಯಿಸಲಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಇದು ಸಹ ಆಹಾರ ಸುರಕ್ಷತೆಯನ್ನು ನೀಡುತ್ತದೆ ಹಾಗೂ ಪ್ರಸ್ತುತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನು 2022 ಸೆಪ್ಟೆಂಬರ್ವರೆಗೆ ವಿಸ್ತರಿಸಲಾಗಿದೆ. ಅಪೌಷ್ಟಿಕತೆಯ ಜಾಗತಿಕ ಹೊರೆಯು ಅಗಾಧವಾಗಿ ಉಳಿದಿದೆ. ಸುಮಾರು 150 ಮಿಲಿಯನ್ ಮಕ್ಕಳು ಕುಂಠಿತಗೊಂಡಿದ್ದಾರೆ ಮತ್ತು 2 ಶತಕೋಟಿ ವಯಸ್ಕರು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿದ್ದಾರೆ. ಆಹಾರದ ತುರ್ತು ಪರಿಸ್ಥಿತಿಗಳು, ಆಹಾರದ ಭದ್ರತೆಯೊಂದಿಗೆ ಹೋರಾಡುತ್ತಿರುವ ನೆರೆಹೊರೆಯ ದೇಶಗಳು ಹಾಗೂ ಇತರ ದೇಶಗಳಿಗೆ ಭಾರತದ ಬೆಂಬಲವು ಅದರ ಬೆಂಬಲ ಪಥವನ್ನು ಮುಂದುವರಿಸಬೇಕು ಹಾಗೂ 2020ರಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಂ WEPಯು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿದ್ದು, ಶಾಂತಿ ಕಾಪಾಡುವಲ್ಲಿ ಆಹಾರದ ಪ್ರದೇಶದ ಪ್ರಾಮುಖ್ಯತೆಯನ್ನು ತೋರಿಸಿದೆ. ವಾರ್ಡ್ ಸಮಿತಿ ಸಭೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMPಯ ಆಡಳಿತ ಸುಸೂತ್ರವಾಗಿ ನಡೆಯಬೇಕು ಎಂಬ ಉದ್ದೇಶದಿಂದ ವಾರ್ಡ್ ಸಮಿತಿಗಳನ್ನು ರಚಿಸಲಾಗಿದೆ. ವಾರ್ಡ್ ಸಮಿತಿಯು BBMP ಆಡಳಿತದ ವ್ಯವಸ್ಥೆಯ ಶಾಸನಬದ್ಧ ಅಂಗ. ಪಾಲಿಕೆ ಸದಸ್ಯರೇ ವಾರ್ಡ್ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಆದರೆ 2020ರಿಂದ BBMPಯಲ್ಲಿ ಚುನಾಯಿತ ಕೌನ್ಸಿಲ್ ಆಡಳಿತ ಇಲ್ಲ ಹಾಗೂ ಜನರ ಅಹವಾಲು ಆಲಿಸಲು ಸದಸ್ಯರು ಇಲ್ಲದ ಕಾರಣಕ್ಕೆ ಆಡಳಿತದಲ್ಲಿ ನಿರ್ವಾತ ಸೃಷ್ಟಿ ಆಗುವುದನ್ನು ತಪ್ಪಿಸಲು ಪ್ರತಿ ವಾರ್ಡ್ಗೂ BBMP ಹಿರಿಯ ಅಧಿಕಾರಿಯೊಬ್ಬರನ್ನು ನೋಡಲ್ ಅಧಿಕಾರಿಯನ್ನಾಗಿ ನಿಯೋಜಿಸಲಾಗಿದೆ. ವಾರ್ಡ್ಗಳ ಮೇಲ್ವಿಚಾರಣೆ ಮಾಡುವುದು ಈ ಅಧಿಕಾರಿಯ ಹೊಣೆ ಹಾಗೂ ವಾರ್ಡ್ ನಿವಾಸಿಗಳ ಕೊರತೆಗಳಿಗೆ ಪರಿಹಾರ ಒದಗಿಸುವ ಮತ್ತು ವಾರ್ಡ್ ಸಮಿತಿ ಸಭೆಗಳನ್ನು ನಿಯಮಿತವಾಗಿ ನಡೆಸುವ ಜವಾಬ್ದಾರಿ ಅವರದಾಗಿದೆ. 2020ರ BBMP ಕಾಯ್ದೆಯ ಸೆಕ್ಷನ್ 85ರ ಪ್ರಕಾರ ಪ್ರತಿ ವಾರ್ಡ್ ಸಮಿತಿಗೂ 1 ತಿಂಗಳಲ್ಲಿ ಒಮ್ಮೆಯಾದರೂ ಸಭೆ ನಡೆಸಬೇಕು. ದೇಶದಲ್ಲಿ 4,000ಕ್ಕೂ ಅಧಿಕ ವಾರ್ಡ್ ಸಮಿತಿ ಸಭೆಗಳನ್ನು ನಡೆಸಿದ ಮೊದಲ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆ BBMPಗೆ ಇದೆ. ಆದರೆ ಇದು ಆರಂಭ ಶೂನ್ಯವಾಯಿತೇನೋ ಎಂದು ತೋರುತ್ತಿದೆ. ಇತ್ತೀಚೆಗಂತೂ ಬಹುತೇಕ ವಾರ್ಡ್ಗಳಲ್ಲಿ ಈ ಸಭೆಗಳು ನಿಯಮಿತವಾಗಿ ನಡೆಯುತ್ತಿಲ್ಲ. ಈ ವಾರ್ಡ್ ಸಭೆಗಳ ಮಹತ್ವ ಏನು ಅಂದರೆ, ವಾರ್ಡ್ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವುದು, ಯೋಜನೆಗಳ ಆದ್ಯತಾ ಪಟ್ಟಿಯನ್ನು ರೂಪಿಸುವುದು, ವಿವಿಧ ಸರ್ಕಾರಿ ಕಾರ್ಯಕ್ರಮಗಳಿಗೆ ಫಲಾನುಭವಿಗಳ ಆದ್ಯತಾ ಪಟ್ಟಿಯನ್ನು ಸಿದ್ಧಪಡಿಸುವುದು, ಯೋಜನೆಗಳ ಮೇಲ್ವಿಚಾರಣೆ ಮತ್ತು ನೈರ್ಮಲ್ಯ ಕಾಪಾಡುವಲ್ಲಿ ಈ ಸಮಿತಿಗಳ ಪಾತ್ರ ಮಹತ್ವವಾದದ್ದು ಹಾಗೂ ಸಮಿತಿ ಸಭೆಗಳೇ ನಿಯಮಿತವಾಗಿ ನಡೆಯದಿದ್ದರೆ ವಾರ್ಡ್ ಅಭಿವೃದ್ಧಿ ಕಾರ್ಯ
ಸತ್ತಾತ್ಮಕ ರೀತಿಯಲ್ಲಿ ನಡೆಸಲು ಸಾಧ್ಯವಿಲ್ಲ. ಹಾಗಾಗಿ ವಾರ್ಡ್ ಅಭಿವೃದ್ಧಿ ಹಂಚಿಕೆ ಮಾಡುವ ಅನುದಾನವನ್ನು ಹೆಚ್ಚಿಸಬೇಕು. ವಾರ್ಡ್ ಸಮಿತಿ ಸಭೆಗಳನ್ನು ನಡೆಸುವ ವಿಚಾರದಲ್ಲಿ ಅಸಡ್ಡೆ ತೋರುತ್ತಿರುವ ನೋಡಲ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ವಾರ್ಡ್ ಸಮಿತಿ ಸಭೆಗಳನ್ನು ನಿಯಮಿತವಾಗಿ ನಡೆಸುವುದಷ್ಟೇ ಅಲ್ಲ, ಸ್ಥಳೀಯ ಅಭಿವೃದ್ಧಿ ವಿಚಾರಗಳ ಕುರಿತು ವಾರ್ಡ್ ಸಮಿತಿ ಸಭೆಯಲ್ಲಿ ಮುಕ್ತವಾದ ಚರ್ಚೆ ನಡೆಯುವಂತೆ ನೋಡಿಕೊಳ್ಳಬೇಕು. ನಾಗರಿಕರು ಕೂಡ ಈ ಸಭೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕು. ಇದಿಷ್ಟು ಇಂದಿನ ಪ್ರಚಲಿತ ಘಟನೆಗಳು. ಸರಿ ಇದೆಯಾ?